ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ಪ್ರೀತಿಯ ರೋಜಾ ಮನು ಪಾಟೀಲ್. ಇವತ್ತು ನಮ್ಮ ಜೊತೆಗಿರೋ ತುಂಬ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಇವರು ಹೂಗಳ ರಾಣಿ ಆ್ಯಂಡ್ ಪಡ್ಡೆ ಹುಡುಗರು ಈಗಲೂ ಕೂಡ ಯಾವಾಗಪ್ಪ ಇವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಇವರು 50ನೇ ಸಿನಿಮಾದ ಮುಖಾಂತರ ನಮ್ಮೆಲ್ಲರ ಮುಂದೆ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ಹೂವಿನ ಬುಟ್ಟಿಯನ್ನು ಪಕ್ಕಕ್ಕಿಟ್ಟು ರಿವಾಲ್ವರ್ನ ನಿಮ್ಮ ಮುಂದೆ ಎತ್ಕೊಂಡು ರಗ್ಗಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ಸಿನಿಮಾ ಏನು ಎತ್ತ ಏನನ್ನ ಡಿಟೆಕ್ಟ್ ಮಾಡೋಕೆ ಹೊರಟಿದ್ದಾರೆ ಅವ್ರನ್ನೇ ಕೇಳ್ತಾ ಹೋಗೋಣ. ಯಾರಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚು ಮೆಚ್ಚಿನ ಒನ್ ಆ್ಯಂಡ್ ಓನ್ಲಿ ಬಾರಿ ಬ್ಯೂಟಿಫುಲ್ ಗಾರ್ಜಿಯಸ್ ಪ್ರಿಯಾಂಕಾ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ಹಾಯ್. ಹಾಯ್ ನಮಸ್ಕಾರ. ಥ್ಯಾಂಕ್ ಯು. ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ ಮ್ಯಾಮ್. ಥ್ಯಾಂಕ್ ಯು. ಡಿಟೆಕ್ಟ್ ಮಾಡೋಕ್ಕೆ ಹೊರಟಿದ್ದೀರಾ. ನಾವು ಹೂವೇ ಹೂವೇ ಸಾಂಗ್ ನೆನಪಾಗುತ್ತೆ ಪ್ರಿಯಾಂಕಾ ಮ್ಯಾಮ್ ಅಂತ ನೋಡಿದ ತಕ್ಷಣ, ಹೆಸರು ಕೇಳಿದ ತಕ್ಷಣ. ಇವಾಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೂವು ಪ್ರೀತಿ ಪ್ರೇಮಗಿಂತ ಜಾಸ್ತಿ ಹೆಚ್ಚಾಗಿ ಡಿಟೆಕ್ಟಿವ್, ಫುಲ್ಲು ಏನೋ ಒಂದು ರಿಸರ್ಚ್ ಆ ಥರನೇ ನೋಡ್ತಾ ಇದ್ದೀವಿ. ಡಿಫ್ರೆಂಟ್ ಲುಕ್. ಸೊ ಹೊಸ ಸಿನಿಮಾ 50ರ ಸಂಭ್ರಮ ಹೇಗಿದೆ? ಇಲ್ಲ, ತುಂಬ ಖುಷಿ ಆಗ್ತಿದೆ. 50ನೇ ಸಿನಿಮಾ ಅಂದರೆ ಖಂಡಿತ ನಾನು ಆ್ಯಕ್ಚುಲಿ ದಟ್ ಜರ್ನಿ ಈಸ್ ಡೆಡಿಕೇಟೆಡ್ ಟು ಆಲ್ ದ ಟೀಮ್ಸ್. ನನ್ನ ಪ್ರತಿಯೊಂದು ಸಿನಿಮಾ ಅಂದರೆ ಟೀಮ್ ಎಫರ್ಟ್ ಅಂತ ಹೇಳ್ಬಹುದು. ಸೊ ಖಂಡಿತ ಲೈಕ್ 50 ಮೂವೀಸ್ ಅಂದರೆ 50 ಟೀಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿ, ನನ್ನ ಫ್ಯಾನ್ಸ್, ಆಡಿಯನ್ಸ್ ತುಂಬಾ ಮುಖ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಇದು ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಆಗುತ್ತೆ, ಇಮೋಷನಲ್ ಕೂಡ ಆಗ್ತಾ ಇದ್ದೀನಿ ನಾನು ಸ್ವಲ್ಪ. ಬಟ್ ಅದ್ರ ಜೊತೆಲಿ ಈ ಮೂವಿ ನನ್ನ 50th ಮೂವಿ ನನಗೆ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇದು ಐ ಥಿಂಕ್ ಫಸ್ಟ್ ಡಿಟೆಕ್ಟಿವ್ ಮೂವಿ ಇನ್ ಕನ್ನಡ ಫೀಮೇಲ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಸೊ ಇದುವರೆಗೂ ಯಾರೂ ಮಾಡಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಅದ್ರ ಜೊತೆಲಿ ಒಂದು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಒಂದು ಮಾದರಿ ಅನ್ನೋ ಥರ ಒಂದು ಪಾತ್ರ. ನನ್ನ ಕ್ಯಾರೆಕ್ಟರ್ ತೀಕ್ಷ್ಣ, ಮೂವಿನಲ್ಲಿ ಹೆಸರು ತೀಕ್ಷ್ಣ. ತೀಕ್ಷ್ಣ ಅಂದರೆ ಶಾರ್ಪ್, ಇಂಟೆಲಿಜೆಂಟ್. ಸೊ ಅಲಾಂಗ್ ವಿತ್ ಫೈಟ್ಸ್ ಅವ್ರ ಬುದ್ಧಿ ಉಪಯೋಗಿಸಿ ಹೆಂಗೆ ಎಲ್ಲ ಸಾಲ್ವ್ ಮಾಡ್ತಾರೆ ಅನ್ನೋ ಥರ ಇದೆ ಮೂವಿನಲ್ಲಿ. ಚಿಕ್ಕ ವಯಸ್ಸಲ್ಲಿ ಸ್ಟ್ರಗಲ್ಸು, ಅದ ನಂತರ ಹೇಗೆ ಅವ್ರು ಸ್ಟ್ರಗಲ್ ಆಗಿ ಸ್ಟ್ರಗಲ್ ಮಾಡಿ ಅವರು ಡಿಟೆಕ್ಟಿವ್ ಆಗಿ ಆಮೇಲೆ ತಿರ್ಗಾ ಕೇಸ್ಗಳೆಲ್ಲ ಸಾಲ್ವ್ ಮಾಡೋದು. ಸೊ ಐ ಥಿಂಕ್ ಇಟ್ ವಿಲ್ ಇನ್ಸ್ಪೈರ್ ದ ಯಂಗರ್ ಜನರೇಷನ್ ದಟ್ ಲೈಫಲ್ಲಿ ಏನಾರೋ ಒಂದು ಇಶ್ಯೂಸ್ ಬಂದ್ರೂ ವಿ ಹ್ಯಾವ್ ಟು ಬಿ ಸ್ಟ್ರಾಂಗ್, ವಿ ಹ್ಯಾವ್ ಟು ಫೈಟ್, ವಿ ಹ್ಯಾವ್ ಟು ಕೀಪ್ ಚೇಸಿಂಗ್ ಅವರ್ ಡ್ರೀಮ್ಸ್. ಆ್ಯಂಡ್ ಸೊ ಆ ಥರ ಒಂದು ಪಾಸಿಟಿವ್ ಮೆಸೇಜ್ ಇದೆ ಮೂವಿನಲ್ಲಿ. ಅದ್ರ ಜೊತೆಲಿ ಹಲವಾರು ಹೊಸ ಕಲಾವಿದರು ಇದ್ದಾರೆ. ಅವರು ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳು ಮಾಡಿದ್ದಾರೆ. ಸೊ ನಮ್ಮ DOP ಮನು ಅವರು, ಸೆಟ್ ಆಗಲಿ, ನಮ್ಮ ತ್ರಿವಿಕ್ರಮ್ ಅವ್ರದ್ದು ವರ್ಕ್ ಆಗಲಿ, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಪಟ್ಟು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಈ ಮೂವಿ ನೀವು ವಿಜುವಲ್ಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೇಮ್ ಒಂದು ಹಾಲಿವುಡ್ ಲೆವೆಲ್ ಡಿಟೆಕ್ಟಿವ್ ಮೂವಿಯಲ್ಲಿ ಹೆಂಗೆ ಲೈಟ್ ಆ್ಯಂಡ್ ಶೇಡ್ ಆ ಥರ ಫ್ರಮ್ ದ ಡೇ ಒನ್ ಆ ಥರನೇ ಲೈಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಿಮ್ಮ ಲುಕ್ ಕೂಡ ಹೌದು, ಆ ಕ್ಯಾಪ್ ಆಗಿರ್ಬೋದು. ಥ್ಯಾಂಕ್ ಯು. ಕಂಪ್ಲೀಟ್ ಆಗಿ ಅದೇ ಲುಕ್. ಯಾ. ಸೊ ಅದೇ ಮೋಸ್ಟ್ ಆಫ್ ಮೈ ಮೂವೀಸ್ ಲೈಕ್ ನಾನು ತುಂಬ ಇನ್ವಾಲ್ವ್ ಆಗ್ತೀನಿ ನನ್ನ ಲುಕ್ ಆ್ಯಂಡ್ ಫೀಲ್ ಹೇಗಿರಬೇಕಂತ. ಬಟ್ ಇದರಲ್ಲಿ ಆ್ಯಕ್ಚುಲಿ ಆ ಟೀಮ್ ಟೇಕ್ ಓವರ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಲೆದರ್ ಕಾರ್ಸೆಟ್ಗಳಾಗಲಿ, ವೈಟ್ ಶರ್ಟ್ಸ್ ವಿತ್ ಪ್ಯಾಂಟ್ಸ್ ಆಗಲಿ, ಜಾಕೆಟ್ಸ್ ಆಗಲಿ. ಸೊ ಪ್ರತಿಯೊಂದು ಲುಕ್ ಅವರೇ ಡಿಸೈನ್ ಮಾಡಿರೋದು. ಇದರಲ್ಲಿ ನಾನು ಸಂಪೂರ್ಣವಾಗಿ ನನ್ನ ರಘುಗೆ ಕ್ರೆಡಿಟ್ ಹೇಳಬೇಕು, ಇದು ತ್ರಿವಿಕ್ರಮ್ ರಘುಗೆ. ಬಿಕಾಸ್ ಫುಲ್ ಲುಕ್ ಡಿಸೈನ್ ಅವರೇ ಪ್ಲ್ಯಾನ್ ಮಾಡಿದ್ರು, ಹೀಗೆ ಇರಬೇಕು ಅಂತ ಹೇಳಿದಕ್ಕೆ ನಾನು ಜಸ್ಟ್ ಫಾಲೋ ಮಾಡಿದ್ದೀನಿ ಅಷ್ಟೇ. ಸೂಪರ್. ಎಲ್ಲ ಕ್ರೆಡಿಟ್ಸ್ ರಘು ಸರ್. ಎಸ್ ಖಂಡಿತ. ಮ್ಯಾಮ್ ಏನು ಸೀಕ್ರೆಟ್ ಮ್ಯಾಮ್? ನೀವು ಯಾವ ಕಾಸ್ಟ್ಯೂಮ್ ಹಾಕ್ಲಿ ಎಲ್ಲದಕ್ಕೂ ಕೂಡ ಓಕೆ, ಎಲ್ಲದಕ್ಕೂ ಫಿಟ್ ಆಗ್ತಾರೆ ಪ್ರಿಯಾಂಕಾ ಮ್ಯಾಮ್. ಸ್ಯಾರಿ ಟ್ರೆಡಿಷನಲ್ ಆಗಲಿ ಮತ್ತು ಈ ಥರ ರಗಡ್ ಲುಕ್ ಆಗಲಿ, ಮಾಸ್ ಆ್ಯಕ್ಷನ್. ಇತ್ತೀಚಿನ ದಿನಗಳಲ್ಲಿ ಒಂದು 2 to 3 ಸಿನಿಮಾಸ್ ಇದೇ ಥರ ಲುಕ್ಕಲ್ಲೇ ಕಾಣಿಸ್ಕೋತಾ ಇದ್ದಾರೆ. ಏನು ಸೀಕ್ರೆಟ್ ಹೇಳಿ ನಮಗೆಲ್ಲ? ಸೀಕ್ರೆಟ್ ಏನಿಲ್ಲ, ಒಂದು ಪ್ರಯತ್ನ ಇರುತ್ತೆ ದಟ್ ಆ ಪಾತ್ರ ಥರ ಕಾಣಿಸ್ಬೇಕು ಅಂತ. ಸೊ ಐ ಆಮ್ ಲಕ್ಕಿ ದಟ್ ನನ್ನ ಫೇಸ್ ಸ್ವಲ್ಪ ಲೈಕ್ ಚೇಂಜ್ ಆಗುತ್ತೆ ವಿತ್ ಮೇಕಪ್ ಆ್ಯಂಡ್ ಡ್ರೆಸ್. ಸೊ ಆ್ಯಕ್ಟರ್ಸ್ಗೆ ಅದು ಇಂಪಾರ್ಟೆಂಟ್ ಅನ್ಕೊತೀನಿ ನಾನು. ಸೊ ವಿತ್ ಗಾಡ್ಸ್ ಗ್ರೇಸ್ ಸ್ವಲ್ಪ ಅಡ್ಯಾಪ್ಟಬಲ್ ಇದ್ದೀನಿ ನಾನು. ಸೊ ವೆನ್ ಐ ವೇರ್ ವೆಸ್ಟರ್ನ್ ಐ ಲುಕ್ ವೆಸ್ಟರ್ನ್, ಈಸ್ಟರ್ನ್ ಡ್ರೆಸ್ ಹಾಕಿದರೆ ಈಸ್ಟರ್ನ್ ಥರ ಕಾಣಿಸ್ಕೋತೀನಿ. ಸೊ ಫೇಸು ಸ್ವಲ್ಪ ಚೇಂಜ್ ಆಗುತ್ತೆ ವಿತ್ ಮೇಕಪ್. ಸೊ ಮೋಲ್ಡ್ ಮಾಡ್ಬೋದು ನನ್ನ ಫೇಸನ್ನು ಅಂತ. ಸೊ ಅದು ಒಂದು ರೀಸನ್ ಐ ಥಿಂಕ್ ದಟ್ ಇಟ್ಸ್ ಈಸಿಯರ್ ಟು ಗೆಟ್ ಇನ್ ಟು ಡಿಫ್ರೆಂಟ್ ರೋಲ್ಸ್ ಅಂತ. ಸೊ ಆ್ಯಂಡ್ ಆಲ್ಸೋ ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಫಾರಿನಲ್ಲಿದ್ದೆ, ಆಮೇಲೆ ನಾನು ಬೆಂಗಾಲಿ, ನಾನು ಕರ್ನಾಟಕದಲ್ಲಿದ್ದೀನಿ. ಸೊ ನನಗೆ ಐ ವೇರ್ ಆಲ್ ಕೈಂಡ್ಸ್ ಆಫ್ ಡ್ರೆಸ್ಸಸ್. ನನ್ನ ಪ್ಯಾಂಟ್ಸ್ ಕೂಡ ಹಾಕ್ತೀನಿ, ನನ್ನ ಸೀರೆ ಕೂಡ ನಂಗೆ ತುಂಬ ಇಷ್ಟ. ಸೊ ನನಗೆ ಕಂಫರ್ಟ್ ಇದೆ, ಎಲ್ಲ ಕಾಸ್ಟ್ಯೂಮ್ಸಲ್ಲಿ ಕಂಫರ್ಟ್ ಇದೆ. ಸೊ ದ್ಯಾಟ್ ಕುಡ್ ಬಿ ಅ ರೀಸನ್ ಆಲ್ಸೋ ದಟ್. ಸೊ ಆ್ಯಂಡ್ ಬಟ್ ಅದರಲ್ಲದೆ ನನ್ನ ಪ್ರಯತ್ನ ಇರ್ತದೆ ನನ್ನ ಪಾತ್ರ ಥರ ಕಾಣಿಸ್ಬೇಕು. ಲೈಕ್ ಒಂದು ಮೂವಿನಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಆ ಪಾತ್ರಕ್ಕೆ ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಡ್ರೆಸ್ ಆಗಲಿ, ಮೇಕಪ್ ಆಗಲಿ, ಅಥವಾ ಮೇಕಪ್ ಇಲ್ಲದೆ ಆಗಲಿ,
ಯಾವಾಗ ಸೊ ಜನ ಲೈಕ್ ಆಡಿಯನ್ಸ್ ಆ ಮೂವಿ ನೋಡಿದಾಗ ತೀಕ್ಷ್ಣ ನೋಡಬೇಕು, ಪ್ರಿಯಾಂಕಾ ನೋಡಬಾರ್ದು ಅಂತ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಈ ಸಿನಿಮಾವನ್ನು ಜನರು ಇದೇ ಕಾರಣಕ್ಕಾಗಿ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಹೇಳಿದ್ರೆ ಯಾವ ಪರ್ಟಿಕ್ಯುಲರ್ ರೀಸನ್ ಹೇಳ್ತೀರಾ? ಅದೇ ನಾನು ಆಗಲೇ ಹೇಳಿದೆ, ಫಸ್ಟ್ ಆಫ್ ಆಲ್ ಇದು ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್. ಆ್ಯಂಡ್ ನನ್ನ ಅನಿಸಿಕೆ ದಟ್ ಎಲ್ಲ ರೀತಿ ಕಾಂಟೆಂಟ್ ಬರಬೇಕು. ಒಂದು ಕನ್ನಡ ಮೂವೀಸ್ ಅಂದರೆ ನಾವು ಓಕೆ ಮಾಸ್ ಆ್ಯಕ್ಷನ್ ಥ್ರಿಲ್ಲರ್ಸ್ ನೋಡ್ತೀವಿ ವಿತ್ ಅ ಲಾಟ್ ಆಫ್ ಆ್ಯಕ್ಷನ್ ವಿತ್ ಹೀರೋಸ್ ಆ್ಯಂಡ್ ಇನ್ನೊಂದು ಕಡೆ ನಾವು ಲವ್ ಸ್ಟೋರೀಸ್ ನೋಡ್ತೀವಿ, ಇನ್ನೊಂದು ಕಡೆ ನಾವು ಸೀರಿಯಸ್ ರಿಲೇಷನ್ಶಿಪ್ ಬೇಸ್ಡ್ ನೋಡ್ತೀವಿ ಅಥವಾ ಥ್ರಿಲ್ಲರ್ಸ್ ನೋಡ್ತೀವಿ, ಗೋಸ್ಟ್ ಮೂವೀಸ್ ನೋಡ್ತೀವಿ. ಬಟ್ ಇದು ಒಂದು ಜಾನರ್ ಇದೆ ಅಲ್ವಾ, ಇನ್ ದ ಸೆನ್ಸ್ ಇದು ಸೂಪರ್ ಹೀರೋ ಜಾನರು ಹೇಳೋಕ್ಕಾಗಲ್ಲ. ಬಟ್ ಒಂಚೂರು ಇವಾಗ ಮಕ್ಕಳು ನೋಡೋ ಥರ ಕಾಂಟೆಂಟು, ಮಕ್ಕಳು ನೋಡಿ ಇಷ್ಟಪಡೋ ಥರ ಅಥವಾ ಫ್ಯಾಮಿಲಿ ಆಡಿಯನ್ಸಸ್ ಇಷ್ಟಪಡೋ ಥರ ಹೆಣ್ಮಕ್ಳು ನೋಡೋ ಥರ ಕಾಂಟೆಂಟು ವಿತ್ ಎಂಟರ್ಟೈನ್ಮೆಂಟು. ಸೊ ವಿತ್ ಅ ಗುಡ್ ಮೆಸೇಜ್. ಈ ಥರ ಲೈಕ್ ಸ್ವಲ್ಪ ಡಿಟೆಕ್ಟಿವ್ ಸ್ಟೋರೀಸು, ಒಂಚೂರು ಮಿಸ್ಟ್ರಿ ಕೂಡ ಇರುತ್ತೆ. ಐ ಥಿಂಕ್ ಇಟ್ಸ್ ನೈಸ್, ಇಟ್ಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಈ ಥರ ಸ್ಟೋರೀಸ್ ಬುಕ್ಕಲ್ಲಿ ಓದ್ತಾ ಇದ್ವಿ ನಾವು. ಸೊ ಈ ಥರ ಸ್ಟೋರೀಸ್ ಬಂದರೆ ಒಂದು ಹೊಸ ಆಡಿಯನ್ಸ್ ಬರ್ಬೋದು ಅಂತ. ಸೊ ಒಂದು ಹೊಸ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದೀವಿ. ಓಕೆ, ನೈಸ್. ಮ್ಯಾಮ್, ನಾನು ಟ್ರೈಲರ್ ನೋಡಿದಾಗ ನಂಗೆ ಒಂದು ಅನ್ಸಿದ್ದು, ವಿಲ್ಲನ್ ರೋಲ್ ಏನಿದೆ ಕಂಪ್ಲೀಟ್ ಒಂದು ರೀತಿಯಾಗಿ ವಿಭಿನ್ನ ಪಾತ್ರ. ಅವ್ರು ನೋಡಿದ್ರೇನೆ ಏನಪ್ಪ ಇದು ಇಷ್ಟು ವಿಚಿತ್ರವಾಗಿದ್ದಾರೆ ಅಂತ ಅವ್ರು ನೋಡೋಕೆ ಭಯ ಆಗುತ್ತೆ. ಒಂದು ರೀತಿಯಾಗಿ ಮಕ್ಕಳೇ ಹೆದರ್ಕೊಳ್ಳುವಂತ ಒಂದು ಪಾತ್ರ. ಆ ಟೇಬಲ್ ಮೇಲೆಲ್ಲ ಕೂತ್ಕೊಂಡು ಅವ್ರು ಅರ್ಚೋದು. ಪ್ರಭು ಗಣೇಶ್ ಅವರು ಹೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಉಗ್ರಾವತಾರಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಅವ್ರು ಬರ್ತಾರೆ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ಪ್ರತಿಯೊಂದು ಪಾತ್ರಗೆ ಅವರು ಒಂದು ಹೊಸ ಕ್ರಿಯೇಟಿವಿಟಿ ತೋರಿಸ್ತಾರೆ. ಇದರಲ್ಲಿ ಕೂಡ ಅವ್ರು ವಿಭಿನ್ನವಾಗಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಗೊತ್ತಿದೆ ಅಲ್ವಾ, ರೋಬೋ ಗಣೇಶ್ ಅಂತ. ಹಿ ಡಸ್ ಆಲ್ ದೋಸ್ ರೋಬೋಟಿಕ್ಸ್. ಸೊ ಅದನ್ನು ಯೂಸ್ ಮಾಡಿ ಈ ಥರ ಒಂದು ವಿಚಿತ್ರ ಕ್ಯಾರೆಕ್ಟರ್. ಸೊ ದಟ್ಸ್ ಲೈಕ್ ಐ ಸೆಡ್, ಇಟ್ಸ್ ಒನ್ ಆಫ್ ದೋಸ್ ಲೈಕ್ ಫ್ಯಾಂಟಸಿ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಮೂವಿನಲ್ಲಿ. ಸೊ ತುಂಬ ಡಿಫ್ರೆಂಟಾಗಿ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಟ್ ಹಾಕಿದ್ವಿ, ಬೇರೆ ಥರ ಪ್ರಿಪ್ರೇಷನ್ ಇತ್ತು ಅವ್ರ ಲುಕ್ಗೆ. ಸೊ ಓವರ್ ಆಲ್ ಇಟ್ಸ್ ಐ ಥಿಂಕ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದಿಸ್ ಮೂವಿ ವಿಲ್ ಬಿ ಅ ನ್ಯೂ ಎಕ್ಸ್ಪೀರಿಯನ್ಸಸ್ ಫಾರ್ ಆಡಿಯನ್ಸ್. ಓಕೆ ಮ್ಯಾಮ್. ಆ್ಯಂಡ್ ಫೈನಲ್ ಆಗಿ ನಾನು ಟ್ರೈಲರ್ ನೋಡುವಂಥ ಸಂದರ್ಭದಲ್ಲಿ ಆ ಎಂಡ್ ಮೂಮೆಂಟಲ್ಲಿ ಒಂದು ಮಗುವಿನ ಮುಂದೆ ತಾಯಿ ಗನ್ ತೊಗೊಂಡು ತಾವೇ ಶೂಟ್ ಮಾಡ್ಕೊಳ್ತಾರೆ. ಅದು ಒಂದು ಕೋರ್ಟ್ ಏರಿಯಾ ಇರುತ್ತೆ, ನೋವು ಅಂತ ಹೇಳ್ತಾರೆ. ಅಂದರೂ ಕೂಡ ಅವ್ರು ಹೆದರ್ಕೊಳ್ದೆ ತಮ್ಮನ್ನು ತಾವೇ ಶೂಟ್ ಮಾಡಿ, ನಿಜಕ್ಕೂ ಆ ಸೀನ್ ನೋಡಿದಾಗ ಎಂಥವ್ರ ಕಣ್ಣಲ್ಲಾದರೂ ಕೂಡ ನೀರು ಬರುತ್ತೆ. ಆ ಟ್ರೈಲರಲ್ಲೇ ಆ ಸೀನನ್ನು ಇಟ್ಟಿದ್ದೀರಾ. ಸೊ ತುಂಬ ಕ್ಯೂರಿಯಾಸಿಟಿ ಇದೆ, ಏನಿರ್ಬೋದು ಒಂದು ಮಗು ಮುಂದೆ, ತಾನು ಹೆತ್ತ ಮಗು ಮುಂದೆ ತಾಯಿ ತಾನೇ ಗನ್ ತೊಗೊಂಡು ಶೂಟ್ ಮಾಡ್ಕೋತಾಳೆ ಅಂತ ಹೇಳಿದ್ರೆ ಅಂಥ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ? ಸೊ ಹೆಚ್ಚಾಗಿ ಬಿಕಾಸ್ ಮೂವಿ ರಿಲೀಸ್ ಆಗ್ತಿದೆ, ನಾನು ಕಾಂಟೆಂಟ್ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಮೀನ್ಸ್ ಕಥೆ ಹೇಳೋಕ್ಕಾಗಲ್ಲ ನಿಮಗೆ. ಬಟ್ ಖಂಡಿತ ಅದು ಒಂದು ಇಮೋಷನಲ್ ಮೂಮೆಂಟ್. ಬಿಕಾಸ್ ಅಗೇನ್ ತೀಕ್ಷ್ಣದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಮೂವಿನಲ್ಲಿ. ಲೈಕ್ ಚಿಕ್ಕ ವಯಸ್ಸಿಂದ ಏನೇನು ಎಕ್ಸ್ಪೀರಿಯನ್ಸಸ್ ಆಗುತ್ತೆ, ಯಾಕೆ ಅವಳು ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾಳೆ, ಆಮೇಲೆ ಅದನ್ನ ಹೇಗೆ ಮತ್ತೆ ಕೇಸ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಅನ್ನೋದಿದೆ. ಸೊ ದೇರ್ ಆರ್ ಮೆನಿ ಇಮೋಷನಲ್ ಮೂಮೆಂಟ್ಸ್ ಇನ್ ದ ಫಿಲ್ಮ್. ಆ್ಯಂಡ್ ಅದು ಮೂವಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದು ಯಾಕಾಗುತ್ತೆ, ಅದ ನಂತರ ಏನಾಗುತ್ತೆ ಅಂತ. ಪ್ರಿಯಾಂಕಾ ಮ್ಯಾಮ್ನ ಯಾವ ವಿಭಿನ್ನ ಪಾತ್ರದಲ್ಲಿ ನಾವು ನೋಡ್ಬೋದು. ಆ್ಯಂಡ್ ನಿಮ್ಮನ್ನು ಈ ಕಾಸ್ಟ್ಯೂಮ್ಸಲ್ಲಿ ಆಗಿರ್ಬೋದು, ಆ ಗನ್ ಇಟ್ಕೊಂಡು ನೀವು ಫೈಟ್ ಮಾಡೋ ಸೀನ್ಸ್ ಆಗಿರ್ಬೋದು, ಮಾಸ್ ಆಗಿ ನಾವು ನೋಡಿದ್ದೀವಿ ಈ ಹಿಂದೆ. ಬಟ್ ಅದನ್ನು ಹೊರತುಪಡಿಸಿ ಯಾವ ಡಿಫ್ರೆಂಟ್ ಅವತಾರವನ್ನು ತಾಳ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಐ ಥಿಂಕ್ ನಾನು ಈ ಲುಕ್ಕಲ್ಲಿ ಬರ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ. ಬಿಕಾಸ್ ಇದರಲ್ಲಿ ಆ್ಯಕ್ಷನ್ ಕೂಡ ಇದೆ, ಇನ್ನೊಂದು ಸ್ವಲ್ಪ ಕ್ಲಾಸಿ ಇದೆ, ಆಮೇಲೆ ಡಿಟೆಕ್ಟಿವ್ ಲುಕ್ ಇದೆ, ಹ್ಯಾಟ್ಸ್ ಇದೆ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ ತುಂಬ ಬೇರೆ ಥರ ಇದೆ. ಈವನ್ ಕರ್ಲಿ ಹೇರ್ ಇದೆ ಅವ್ರಿಗೆ. ಆ್ಯಂಡ್ ಅಸಿಸ್ಟೆಂಟ್ಗಳೇ ಇರುತ್ತೆ ಮೂವಿನಲ್ಲಿ. ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಚರಣ್ ಅಂತ ನಮ್ಮ ಮುನಿಪ್ರಸನ್ನ ಅವ್ರ ಮಗ ಕೂಡ ಆ್ಯಕ್ಟ್ ಮಾಡಿದ್ದಾನೆ ಈ ಮೂವಿನಲ್ಲಿ. ಸೊ ದಿಸ್ ಇಸ್ ದ ಥರ್ಡ್ ಫಿಲ್ಮ್ ವಿತ್ ಹಿಮ್. ಸೊ ಅವರು ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಸೊ ಪ್ರಸನ್ನಜಿ ಈ ಮೂವಿದು ಪ್ರೊಡ್ಯೂಸರ್ ಕೂಡ. ಸೊ ಈಸ್ ಆ್ಯಕ್ಚುಲಿ ಚರಣ್ ನನ್ನ ಜೊತೆ 3 ಮೂವಿ ಮಾಡಿದ್ದಾನೆ. ಈಸ್ ಇನ್ ಉಗ್ರಾವತಾರ್, ಈಸ್ ಇನ್ ವೈರಸ್ ಆ್ಯಂಡ್ ಇದು. ಸೊ ಇದರಲ್ಲಿ ನನ್ನ ಮೇನ್ ಅಸಿಸ್ಟೆಂಟ್ ಚರಣ್. ಸೊ ಎವ್ರಿ ಒನ್ ಹ್ಯಾಸ್ ಡನ್ ರಿಯಲಿ ವೆಲ್. ಲೈಕ್ ಎಲ್ರಿಗೂ ನಮಗೆ ಯೂನಿಫಾರ್ಮ್ಸ್ ಕೂಡ ಇದೆ. ಸೊ ಇಡೀ ಲುಕ್ ಆ್ಯಂಡ್ ಫೀಲ್ ತುಂಬ ಔಟ್ ಆಫ್ ದ ಬಾಕ್ಸ್ ಇದೆ. ಈ ಥರ ಯೂಶ್ವಲಿ ಮೂವೀಸಲ್ಲಿ ನೀವು ನೋಡಿರಲ್ಲ, ಲೈಕ್ ಡಿಟೆಕ್ಟಿವ್ ಕಥೆನಲ್ಲಿ ಆ್ಯಂಡ್ ಈ ಥರ ಲುಕ್ ಆ್ಯಂಡ್ ಫೀಲ್ನಲ್ಲಿ ಇನ್ ಕನ್ನಡ, ಫೀಮೇಲ್ ಓರಿಯೆಂಟೆಡ್. ಸೊ ಪ್ರತಿಯೊಂದು ಫ್ರೆಶ್ ಆಗಿದೆ ಮೂವಿನಲ್ಲಿ. ಸೂಪರ್. ಇನ್ನು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಮ್ಯಾಮ್ ಡೈರೆಕ್ಷನ್ ಮತ್ತು ಪ್ರೊಡ್ಯೂಸರ್ ಇಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದರೆ, ಡೈರೆಕ್ಷನ್ ಬಗ್ಗೆ ಹೇಳೋದಾದರೆ? ಸೊ ಪ್ರೊಡಕ್ಷನ್ ನಮ್ಮ ಪುರುಷೋತ್ತಮ್ ಅವರು ಆ್ಯಂಡ್ ಮುನಿಪ್ರಸನ್ನ ಅವ್ರದ್ದು ಪ್ರೊಡಕ್ಷನ್ ಇದು. ಸೊ ಆ್ಯಕ್ಚುಲಿ ಅವರು ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಅವ್ರು ಪ್ರೆಸ್ ಮೀಟ್ಗೆ ಬರೋಕ್ಕಾಗಲಿಲ್ಲ.
ಆ್ಯಂಡ್ ಸೊ ಅವ್ರು ತುಂಬ ಆ್ಯಕ್ಚುಲಿ ಪ್ರೊಡಕ್ಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಬಿಕಾಸ್ ನಾವು ಪ್ರತಿಯೊಂದು ಸೀಕ್ವೆನ್ಸಸ್ಗೆ ಸೆಟ್ ಹಾಕಿದ್ವಿ. ದ ಡಿಟೆಕ್ಟಿವ್ ಆಫೀಸ್ ಆಗಲಿ ಅದಕ್ಕೆ ಒಂಥರ ಬೇರೆ ಥರ ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಗಿತ್ತು ನಾವು. ಸೊ ಅದೆಲ್ಲ ಸೆಟ್ ಹಾಕಿ ಮಾಡಿದ್ವಿ. ಅದ್ರ ಜೊತೇಲಿ ಲೈವ್ ಲೊಕೇಶನ್ಸ್ಗೆ ಕೂಡ ಹೋಗಿದ್ವಿ. ಆ್ಯಂಡ್ ವಿ ಹ್ಯಾಡ್ ರಿಯಲಿ ರಿಚ್ ಸೆಟ್ಸ್ ಆ್ಯಕ್ಚುಲಿ ಬಿಕಾಸ್ ಇದು ವಾಸ್ ವೈ ಲೈಕ್ ಒಂಥರ ಗ್ರ್ಯಾಂಡ್ಯೂರ್ ಕಾಣಿಸ್ಬೇಕಂದ್ರೆ ಸೆಟ್ಸ್ ತುಂಬ ರಿಚ್ ಆಗಿ ಮಾಡಬೇಕಾಗಿತ್ತು. ಸೊ ಪ್ರೊಡಕ್ಷನ್ ತುಂಬ ದೇ ಹ್ಯಾಡ್ ತುಂಬ ಕೋಆಪ್ರೇಟ್ ಮಾಡಿ ನಮ್ಮ ಜೊತೆಲಿ ನಮ್ಗೆ ಏನೇನು ಬೇಕು. ವಿ ಹ್ಯಾಡ್ ಯೂಸ್ ಅ ವೆರಿ ಎಕ್ಸ್ಪೆನ್ಸಿವ್ ಗುಡ್ ಕ್ಯಾಮ್ರಾ ಬಿಕಾಸ್ ನಮಗೆ ತುಂಬ ಸೂಪರ್ ಸ್ಲೋ ಮೋಷನ್ ಸೀಕ್ವೆನ್ಸಸ್ ಇತ್ತು. ಡಿಟೆಕ್ಟಿವ್ ಫಿಲ್ಮಿಂದ ತುಂಬ ಸ್ಲೀಕ್ ಫೋಟೋಗ್ರಫಿ ಬೇಕಾಗಿತ್ತು. ಸೊ ವಿ ಯೂಸ್ ಅ ವೆರಿ ಗುಡ್ ಕ್ಯಾಮ್ರಾ. ಸೊ ಅದು ಅಲ್ಲದೆ ಡಿರೆಕ್ಷನ್ ಅಫ್ಕೋರ್ಸ್ ತ್ರಿವಿಕ್ರಮ್ ರಘು ಅವ್ರದ್ದು. ಹೀ ಈಸ್ ಆಲ್ಸೋ ಅವ್ರ ಕತೆ ಕೂಡ ಅವ್ರು ಬರೆದಿದ್ದಾರೆ. ಸೊ ಏನಂದರೆ ಅವರು ತುಂಬ ಇದು ನಾಟ್ ಆ್ಯನ್ ಈಸಿ ಕಥೆ, ಲೈಕ್ ಇದು ರೆಗ್ಯುಲರ್ ಕತೆ ಅಲ್ಲ. ಸೊ ಇದಕ್ಕೆ ತುಂಬ ತಲೆಕೆಡಿಸ್ಕೊಂಡು ಸೀನ್ಗಳು ಬರಿಬೇಕಾಗಿತ್ತು. ಬ್ಯಾಕ್ ಆ್ಯಂಡ್ ಫೋರ್ತ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಕಡೆ ತೀಕ್ಷ್ಣದು ಲೈಫ್ ಇವೆಂಟ್ಸ್ ಇದೆ, ಇನ್ನೊಂದು ಕಡೆ ಏನು ಕೇಸಸ್ ನಡೀತಾ ಇದೆ ಅದ್ರದ್ದು ಸಬ್ ಸ್ಟೋರೀಸ್ ಇದೆ. ಸೊ ಎಲ್ಲ ಕೂರ್ ಬರಬೇಕಂತ ಸ್ಕ್ರೀನ್ ಪ್ಲೇನಲ್ಲಿ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರೆದಿದ್ದಾರೆ. ಅದ್ರ ಜೊತೆಲಿ ಐ ಥಿಂಕ್ ಎಲ್ಲ ಕಂಬೈನ್ಡಲ್ಲಿ ಟೀಮ್ ಎಫರ್ಟ್. ಆ್ಯಂಡ್ ಮನು ನಮ್ಮ DOP ಆ್ಯಂಡ್ ರೋಹಿತ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಸಾಂಗ್ಸ್ ಮಾಡಿದ್ದಾರೆ ಈ ಮೂವಿಗೆ. ಹೀ ಈಸ್ ಫ್ರಮ್ ಹೈದ್ರಾಬಾದ್ ಆ್ಯಕ್ಚುಲಿ. ಸೊ ಸೌಂಡ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ಐ ಥಿಂಕ್ ತುಂಬ ಒಳ್ಳೆ ಪ್ರಾಡಕ್ಟ್ ಔಟ್ಪುಟ್ ಬಂದಿದೆ ಬಿಕಾಸ್ ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿ ಲೈಕ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಮ್ಯಾಮ್ ಮ್ಯೂಸಿಕ್ ಅಂತ ಹೇಳಿದಾಗ ನನಗೆ ನೆನಪಾಯಿತು, ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಒಂದು ಹಾಡು ಹಿಟ್ಟಾದ ತಕ್ಷಣ ನಮಗೆ ಅರ್ಧ ಗೆದ್ದ ಹಾಗೆ ಸಿನಿಮಾ. ಸೊ ಎಷ್ಟು ಸಾಂಗ್ಸ್ ಇದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ, ಓವರಾಲ್ ಸಿನಿಮಾ ಎಷ್ಟು ಟೈಮ್ ತೊಗೊಳ್ತು? ಸೊ ಎಕ್ಸಾಕ್ಟ್ ಡೇಟ್ಸ್ ನನಗೆ ಜ್ಞಾಪಕ ಆಗ್ತಾ ಇಲ್ಲ ಎಷ್ಟು ದಿನ ಮಾಡಿದ್ವಿ. ಬಟ್ ಸಾಂಗ್ಸ್ ಆ ಥರ ಇಲ್ಲ ಬಿಕಾಸ್ ಇಟ್ಸ್ ಎ ಡಿಟೆಕ್ಟಿವ್ ಮೂವಿ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸಾಂಗ್ ಥರ ಬರುತ್ತೆ. ಆ್ಯಂಡ್ ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಒಂದು ನನ್ನ ಇಂಟ್ರೊಡಕ್ಷನ್ ಸೀನ್ದು ಒಂದು ಸಾಂಗ್ ಟೈಪ್ ಇದೆ, ಅದೆಲ್ಲ. ಆಮೇಲೆ ಫೈಟ್ಸ್ದು ಮ್ಯೂಸಿಕ್ ಆಗಲಿ BGMಗಳಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ವಿಜಯ್ ಸೂರ್ಯ ಅವರಿದ್ದಾರೆ ಮೂವಿನಲ್ಲಿ, ಕ್ಯಾಮಿಯೋ ಅಲ್ಲಿ ಕಾಣಿಸ್ಕೊತಿದ್ದಾರೆ. ಅವ್ರ ಜೊತೆ ಒಂದು ಹೀಸ್ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಅವರು ಒಂದು ಕ್ಯಾಮಿಯೋಗೆ ಬರ್ತಾರೆ, ಅದ್ರ ತುಂಬ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಸೊ ಅವ್ರ ಜೊತೆ ವರ್ಕ್ ಮಾಡಿ ಕೂಡ ಖುಷಿ ಆಯಿತು. ಲೈಕ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅವ್ರದ್ದು ಫ್ಯಾನ್ಸು. ಸೊ ಅವರು ಒಂದು ಫೈಟಲ್ಲಿ ಬರ್ತಾರೆ ಮೂವಿನಲ್ಲಿ. ಸೊ ಓವರಾಲ್ ಐ ಥಿಂಕ್ ತುಂಬ ನೀಟಾಗಿ ಬಂದಿದೆ ಮೂವಿ. ಆ್ಯಂಡ್ ಎಲ್ಲರೂ ಕುಟುಂಬ ಸಮೇತ ನೋಡೋ ಥರ ಇದೆ ಮೂವಿ. ನಮಗೆ ಒಂದು ಕಟ್ ಸಿಕ್ಕಲಿಲ್ಲ ಸೆನ್ಸರ್ನಲ್ಲಿ, ಲೈಕ್ ಒಂದು ಕಟ್ ಒಂದು ಮ್ಯೂಟ್ ಇಲ್ಲದೆ ಮೂವಿ ಬಂದಿದೆ. ನಾವು ಹೇಗೆ ಕಲಿಸಿದ್ವಿ ಹಂಗೆ ಬಂದಿದೆ ಮೂವಿ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಪ್ಲ್ಯಾನ್ಡ್ ಇಟ್ ವಾಸ್. ಸೊ ಈವನ್ ದೋ ದೇರ್ ಆರ್ ಎಂಟರ್ಟೈನಿಂಗ್ ಸೀಕ್ವೆನ್ಸಸ್, ಈವನ್ ದೋ ದೇರ್ ಇಸ್ ಆ್ಯಕ್ಷನ್ ಅನ್ನೆಲ್ಲ, ಬಟ್ ನಾವು ಒಂದು ಬೌಂಡ್ರಿ ಕ್ರಾಸ್ ಮಾಡಿ ಮಕ್ಕಳು ನೋಡೋ ಥರ ಇರಬೇಕು, ಒಂದು ಮಕ್ಕಳು ನೋಡಬಾರ್ದು ಅನ್ನೋ ಥರ ಮಾಡಲಿಲ್ಲ. ಮ್ಯಾಮ್ ಫೈನಲಿ ಈ ಸಿನಿಮಾ ಕೊಡುವಂತಹ ಮೆಸೇಜ್ ಏನು, ಆ್ಯಂಡ್ ನೀವು ಜನಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನು ನಿರೀಕ್ಷೆ ಮಾಡ್ತೀರಾ, ಆ್ಯಂಡ್ ಏನನ್ನ ಪ್ರಾಮಿಸ್ ಮಾಡ್ತೀರಾ ಜನಗಳಿಗೆ? ಸೊ ಯಾವಾಗ ಐ ಥಿಂಕ್ ಎಲ್ಲರೂ ಹೇಳ್ತಾರೆ ದಟ್ ಕನ್ನಡಲ್ಲಿ ಒಳ್ಳೆ ಕಂಟೆಂಟ್ ಮಾಡಿದರೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಆ್ಯಂಡ್ ನಿಮಗೆ ಗೊತ್ತಿದೆ ದಟ್ ಫುಟ್ಫಾಲ್ಸ್ ಕಡಿಮೆ ಇದೆ. ಸೊ ಖಂಡಿತ ನಮ್ಮ ಸ್ಕ್ರೀನ್ಸ್ನ ನಾವು ಉಳಿಸ್ಬೇಕು, ಥಿಯೇಟರ್ಸ್ ಉಳಿಸ್ಬೇಕು, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಬೇಕು ನಾವು. ಸೊ ಅದಕ್ಕೆ ಚಿತ್ರಮಂದಿರಗಳಲ್ಲಿ ಬಂದು ಅವರು ನೋಡಿದ್ರೇ ಸಕ್ಸಸ್ಫುಲ್ ಆಗುತ್ತೆ. ಇನ್ನು ಹೆಚ್ಚಾಗಿ ಒಳ್ಳೆ ಮೂವೀಸ್ ಪ್ರೊಡ್ಯೂಸರ್ಸ್ ಯೋಚನೆ ಮಾಡ್ತಾರೆ ಬಿಕಾಸ್ ದಟ್ ಬಿಸ್ನೆಸ್ ಪಾರ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ಎಷ್ಟು ಜಾಸ್ತಿ ಜನ ನೋಡ್ತಾರೆ ಅಷ್ಟು ಒಳ್ಳೆಯದು. ಸೊ ನಮ್ಮ ರೀಚ್ ಹೆಚ್ಚಾಗಿ ಬೆಳಿಬೇಕು ಬಿಕಾಸ್ ಕನ್ನಡ ಮೂವೀಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನಾಗಿ ಹೋಗ್ತಿದೆ. ಲೈಕ್ KGF ಆಗಲಿ, ನಮ್ಮ ಕಾಂತಾರ ಆಗಲಿ, ಆ್ಯಂಡ್ ರೀಸೆಂಟಾಗಿ ದೇರ್ ವಾಸ್ ಸೋ ಮೆನಿ ಮೂವೀಸ್ ಹ್ಯಾವ್ ಡನ್ ವೆಲ್. ಸೊ ತುಂಬ ರಿಚ್ ಇದೆ ಕಲ್ಚರು. ಆ್ಯಂಡ್ ತುಂಬ ಒಳ್ಳೆ ಮೇಕರ್ಸ್ ಇದ್ದಾರೆ. ಆಡಿಯನ್ಸ್ ಸಪೋರ್ಟ್ ತುಂಬ ಮುಖ್ಯ ನಮಗೆ, ಅದು ಒಂದು ಅನಿಸುತ್ತೆ. ಬಿಕಾಸ್ ನಮ್ಮ ಆಡಿಯನ್ಸಸ್ ಎಲ್ಲ ಲ್ಯಾಂಗ್ವೇಜಸ್ ನೋಡ್ತಾರೆ. ಸೊ ಹಾಗೆ ಕನ್ನಡ ಕೂಡ ಸಪೋರ್ಟ್ ಮಾಡಿ ನೋಡಿ ಅಂತ. ಎಲ್ಲ ಲ್ಯಾಂಗ್ವೇಜಸ್ ನೋಡಿ, ಬಟ್ ಕನ್ನಡ ಕೂಡ ನೋಡಿ, ಕನ್ನಡ ಪ್ರಯಾರಿಟಿ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಜನರೇಷನ್ಗೆ ಥಿಯೇಟರ್ಸ್ ಇರಲ್ಲ. ಸೊ ಸಿನಿಮಾ ಬರೀ ನೀವು ಲೈಕ್ ಫೋನಲ್ಲಿ ನೋಡಬೇಕು ಅಥವಾ OTTಯಲ್ಲಿ ನೋಡಬೇಕಾಗತ್ತೆ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಉಳಿಸ್ಬೇಕಂದ್ರೆ ನಾವು ಮೂವೀಸು ಸಕ್ಸಸ್ಫುಲ್ ಮಾಡಬೇಕು ಖಂಡಿತ. ಬಿಕಾಸ್ ಅದು ಒಂದು ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್. ಥಿಯೇಟರಲ್ಲಿ ಒಂದು ಕತ್ಲಲ್ಲಿ ಒಂದು ಮೂವಿ ನೋಡಿದ್ದು ಒಂದು 2 hours, ಇಟ್ ಸ್ಟೇಸ್ ವಿತ್ ಯು ಫಾರ್ ಅ ಲಾಂಗ್ ಟೈಮ್. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಐ ಥಿಂಕ್ ಈ ಥರ ಹೊಸ ರೈಟರ್ಸ್ಗೆ, ಈ ಥರ ಹೊಸ ಕಥೆಗಳಿಗೆ ಒಂದು ಜಾಗ ಇದ್ದರೆ ದೆನ್ ಬೇರೆಯವರು ಯೋಚನೆ ಮಾಡ್ತಾರೆ. ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಬರುತ್ತೆ. ಸೊ ಎಲ್ಲ ಥರ ಕಾಂಟೆಂಟ್ ಸಪೋರ್ಟ್ ಮಾಡಿದರೆ ಆ ಥರ ಡಿಫ್ರೆಂಟ್ ಕಾಂಟೆಂಟ್ ಬರುತ್ತೆ. ಒಂದು ಇಂಡಸ್ಟ್ರಿನಲ್ಲಿ ಯು ನೀಡ್ ಅ ಮಿಕ್ಸ್ ಆಫ್ ಕಾಂಟೆಂಟ್ ಅಲ್ವಾ, ಇಲ್ಲಾಂದರೆ ಒಂದೇ ರೀತಿ ಮೂವೀಸ್ ಆಗುತ್ತೆ. ಸೊ ಎಲ್ಲರೂ ಅದೇ ನೋಡಬೇಕಂದ್ರೆ ಅದೂ ಕೂಡ ಬೋರ್ ಆಗುತ್ತೆ. ಸೊ ಎಲ್ಲ ರೀತಿ ಸೊಸೈಟಿಯಲ್ಲಿ ಎಲ್ಲ ರೀತಿ ಪೀಪಲ್ ಇದ್ದಾರೆ, ಅವಕ್ಕೆ ತಕ್ಕಂಥ ಮೂವೀಸ್ ಬರಬೇಕು. ಸೊ ಎಲ್ಲ ಜಾನರ್ಸ್ನ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ ಅಂತ.
ಮ್ಯಾಮ್ ಇವಾಗ ನೀವು ತುಂಬ ಲವ್ಲಿ ಗರ್ಲಾಗಿ ನೋಡಿದ್ವಿ ಆ್ಯಂಡ್ ಇವಾಗ ನಾವು ಮಾಸಲ್ಲಿ ನೋಡ್ತಾ ಇದ್ದೀವಿ, ನಿಮ್ಮ ಫೈಟ್ ಕೂಡ ಆಲ್ರೆಡಿ ನೋಡಿದ್ದೀವಿ. ನಿಮಗೆ ಒಂದು ಕಲಾವಿದರಿಗೆ ಒಂದು ಆಸೆ ಇರುತ್ತೆ, ಈ ರೋಲ್ನ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಅದು ಎಷ್ಟೋ ಜನಕ್ಕೆ ಸಿಕ್ಕಿರೋದಿಲ್ಲ ಆ ಪಾತ್ರಗಳು. ಸೊ ಆ ಥರ ಪ್ರಿಯಾಂಕಾ ಮ್ಯಾಮ್ದು ಯಾವುದಾದ್ರೂ ಡ್ರೀಮ್ ಇದೆಯಾ, ಈ ಪಾತ್ರ ನಾನು ಮಾಡಬೇಕು ಬಟ್ ಅದು ನನಗಿನ್ನೂ ಸಿಕ್ಕಿಲ್ಲ ಅಂತ? ಇನ್ ದ ಸೆನ್ಸ್ ಮೈಥಾಲಜಿ ಮಾಡಿಲ್ಲ ನಾನಿನ್ನು. ಮೈಥಾಲಜಿ ಮಾಡೋಕ್ಕೆ ಆಸೆ ಇದೆ ನನಗೆ. ಆಮೇಲೆ ಮೈಥಾಲಜಿ ಬಗ್ಗೆ ನಾನು ತುಂಬ ಓದ್ತಾ ಇರ್ತೀನಿ. ಸೊ ಹಿಸ್ಟಾರಿಕಲ್ ಏನೋ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಆಗಲಿ, ಮೈಥಾಲಜಿ ಆಗಲಿ, ಬಯೋಪಿಕ್ ಆಗಲಿ. ನಾನಿನ್ನೂ ನೆಗೆಟಿವ್ ರೋಲ್ಸು ಮಾಡಿಲ್ಲ, ನನಗೆಲ್ಲ ಪಾಸಿಟಿವ್ ರೋಲ್ಸೇ ಕೊಟ್ಟಿದ್ದಾರೆ ಇದುವರೆಗೂ. ಸೊ ನೆಗೆಟಿವ್ ಮೀನ್ಸ್ ಏನೋ ಒಂದು ಇರಬೇಕು, ಸುಮ್ಮನೆ ರ್ಯಾಂಡಮ್ ವಿಲನ್ ಅಲ್ಲ, ಏನೋ ಒಂದು ಪವರ್ಫುಲ್ ನೆಗೆಟಿವ್ ರೋಲ್ ಆ್ಯಸ್ ಆನ್ ಆ್ಯಕ್ಟರ್ ನಾನು ಹೇಳ್ತಾ ಇದ್ದೀನಿ. ಬಟ್ ನನಗೆ ಪರ್ಸ್ನಲಿ ತುಂಬ ಇವಾಗ ಇನ್ಸ್ಪಿರೇಷನ್ ಯಾರಿಗೆ ಒಂದು ಇನ್ಸ್ಪಿರೇಷನ್ ಕೊಡ್ಬೋದು ಕ್ಯಾರೆಕ್ಟರಿಂದ, ಅಥವಾ ಒಳ್ಳೆ ಮೆಸೇಜ್ ಕೊಡ್ಬೋದು, ಆಮೇಲೆ ಇನ್ಫಾರ್ಮೇಷನ್ ಕೊಡ್ಬೋದು ಏನಾದ್ರ ಬಗ್ಗೆ. ಈ ಥರ ಸಬ್ಜೆಕ್ಟ್ಸ್ ನಂಗೆ ತುಂಬ ಇಷ್ಟ. ಸೂಪರ್, ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ನಿಮ್ಮ ಸಿನಿಮಾಗೆ. ಆ್ಯಂಡ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆಗಸ್ಟ್ 7ನೇ ತಾರೀಕು ಮೂವಿ ಬರ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ನೀವು ಪ್ಲೀಸ್ ನೋಡಿ. ಖಂಡಿತ 100% ನೋಡ್ತೀನಿ, ನಾನು ರಿವ್ಯೂ ಕೊಡ್ತೀನಿ ನಿಮಗೆ ಪರ್ಸನಲಿ. ಥ್ಯಾಂಕ್ ಯು. ಆ್ಯಂಡ್ ಮ್ಯಾಮ್ ಈ ಸಿನಿಮಾ ಎಲ್ಲ ಹೊರತುಪಡಿಸಿ ನಂಗೊಂದಷ್ಟು ಕ್ಯೂರಿಯಾಸಿಟಿ ಕ್ವಶನ್ಸ್ ಇದೆ. ಪ್ರಿಯಾಂಕಾ ಮ್ಯಾಮ್ ಏನು ಆನ್ಸರ್ ಮಾಡ್ಬೋದು ಇದಕ್ಕೆ ಅಂತ. ರ್ಯಾಪಿಡ್ ಫೈರ್ ಇದೆ, ಅದು ಕೊನೆಯ ಘಟ್ಟ. ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ಎಲ್ರಿಗೂ ಗೊತ್ತು ಇದು, ಬಟ್ ಸ್ಟಿಲ್ ನಾನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು, ಈ ರಸಗುಲ್ಲ ನಮ್ಮ ಮೊಸರೊಡೆಗೆ ಹೇಗೆ ಸಿಕ್ಕಿದ್ರು, ಹೇಗೆ ಲಿಂಕ್ ಆಯ್ತು ಅಂತ ಹೇಳ್ಬಿಟ್ಟು. ನಾವು ಒಂದು ಮೂವಿ ಮಾಡಿದ್ವಿ ಅಲ್ವಾ, ರಾ ಮೂವಿಯಲ್ಲಿ ಭೇಟಿಯಾಗಿದ್ವಿ. ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಇನ್ ದ ಸೆನ್ಸ್ ನಾವು ಫ್ರೆಂಡ್ಸ್ ಆಗಿದ್ವಿ ಫಸ್ಟು. ಅದ ನಂತರ H2O ತುಂಬ ದಿನ ಸ್ಪೆಂಡ್ ಮಾಡಿದ್ವಿ ಒಟ್ಟಿಗೆ, 1 ವರ್ಷ ಮೇಲೆ ಅನಿಸುತ್ತೆ. ಸೊ ಆವಾಗ ಸ್ವಲ್ಪ ಕ್ಲೋಸ್ ಆಗಿದ್ವಿ. H2O ಟೈಮಲ್ಲಿ. ಸೂಪರ್. ಆ ಲವ್ ಸ್ಟೋರಿ, ಆ ದಿನಗಳನ್ನ, ಮೆಮೊರೀಸ್ನ ಇದನ್ನ ಮರೆಯೋಕ್ಕಾಗಲ್ಲ. ಪ್ರಪೋಸ್ ಮಾಡಿದ ಅದು ಒಂದು 2 ಮೆಲ್ಕ್ ಹಾಕೋದಾದ್ರೆ ಮ್ಯಾಮ್ 2 ಘಟನೆ ಏನಂದರೆ ಇವಾಗ ಹೇಳಿದರೆ ಯಾರೂ ಅರ್ಥ ಮಾಡಲ್ಲ. ಬಟ್ ಆ ಟೈಮಲ್ಲಿ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಇತ್ತು, ಜಾಸ್ತಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಅವಾಗ ಅವ್ರು ಯಾವಾಗ ಬಾಂಬೆಗೆ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಇತ್ತಿದ್ದೆ. ಆ್ಯಂಡ್ ಅವರು ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದರು. ನಾವು ಸೊ ಆಲ್ಮೋಸ್ಟ್ ಕೆಲವು ಸಂದರ್ಭಗಳಲ್ಲಿ ಆಲ್ಮೋಸ್ಟ್ 3 months 4 months ಮಾತುಕತೆ ನಿಂತೋಗ್ಬಿಟ್ಟಿತ್ತು. ಬಟ್ ವಿ ಸ್ಟಿಲ್ ಕೆಪ್ಟ್ ಇನ್ ಟಚ್, ವಿ ಸ್ಟಿಲ್ ಥಾಟ್ ಅಬೌಟ್ ಈಚ್ ಅದರ್. ಸೊ ಹಾಗಾದರೆ ದೇರ್ ವಾಸ್ ಸಮ್ ಕನೆಕ್ಷನ್ ಅಲ್ವಾ ಅಂತ. ಇಲ್ಲ ಸೆನ್ಸ್ ಅವ್ರಿಗೆ ಮರೆಯೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ದೆನ್ ವಿ ಥಾಟ್ ವಿ ಶುಡ್ ಬಿ ಟುಗೆದರ್ ಅಂತ. ಆ್ಯಂಡ್ ಮ್ಯಾಮ್ ಈ ರೀಸೆಂಟಾಗಿ ಈ ಕ್ವೆಶನ್ ನಾನು ನಿಮಗೆ ಕೇಳೋಣ ಅಂದರೆ ನೀವೆಲ್ಲೂ ಕೂಡ ಸಿಕ್ಕಿಲ್ಲ, ಇವಾಗಲೇ ಸಿಕ್ಕಿರೋದು. ಕರಿಮಡಿ ಮಾಲೀಕ ನಾನಲ್ಲ ಅನ್ನೋ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಎಷ್ಟು ಅಂದರೆ ಆಗ ಅಷ್ಟು ರೀಚ್ ಆಗಿತ್ತೋ ಇಲ್ವೋ, ರೀಸೆಂಟ್ಲಿ ಎಷ್ಟು ವೈರಲ್ ಆಯಿತು. ಸ್ಕೂಲ್ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅದು ಖುಷಿಯಾಗಿದೆ. ಸಡನ್ಲಿ ಅದು ಒಂದು ವೈರಲ್ ಆಗೋಯ್ತು ಅಲ್ವಾ, ಕರಿಮಣಿ ಮಾಲಕ್. ದಟ್ಸ್ ಅ ನೈಸ್ ಸಾಂಗ್ ಆ್ಯಕ್ಚುಲಿ. ಅದೆಲ್ಲ ಎವರ್ಗ್ರೀನ್ ಸಾಂಗ್ಸು. ಸೊ ಯಾವಾಗ ಸಡನ್ಲಿ ಪೀಪಲ್ ಕ್ಯಾನ್ ರಿಲೇಟ್ ಟು ಇಟ್. ಸೊ ಬೇರೆ ಬೇರೆ ವರ್ಷನ್ಸು ಅವ್ರ ಮೂವೀಸೇ ಹಾಗೆ ಇದೆ ಆ್ಯಕ್ಚುಲಿ. ಅವ್ರ ಮೂವೀಸ್ ಇವಾಗ ರಿಲೀಸ್ ಆಗಿದ್ರು ಕೂಡ ತುಂಬ ಹೌಸ್ಫುಲ್ ಆಗಿ ಹೋಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೊತಾರೆ. ಹೆಡ್ ಆಫ್ ಇಟ್ಸ್ ಟೈಮ್ ಆ್ಯಂಡ್ ಎವರ್ಗ್ರೀನ್ ಮೂವೀಸ್ ಮಾಡಿರೋದು ಉಪೇಂದ್ರ ಅವರು. ಸೊ ಐ ಥಿಂಕ್ ಯಾವಾಗ ಅದು ರೆಲೆವೆಂಟ್ ಇರುತ್ತೆ. ಸೂಪರ್ ಮ್ಯಾಮ್. ಈ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಬೇಜಾರಾಯಿತು. ಏನಂತ ಹೇಳಿದ್ರೆ, ಜಾನಕಿಮ್ಮ ರೀಸೆಂಟಾಗಿ ಎಕ್ಸ್ಪೈರ್ ಆದರು. ಸೊ ಅವರು ಆಂಧ್ರದವ್ರು ಆಗಿದ್ರು ಕೂಡ ನಮ್ಮ ಕನ್ನಡ ಹಾಡುಗಳನ್ನು ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಬೆರಳೆಣಿಕೆ ಎಷ್ಟು ಕಲಾವಿದರಷ್ಟೇ ಅಲ್ಲಿ ಹೋಗಿ ನೋಡುವಂಥ ಕೆಲಸವನ್ನು ಮಾಡಿದ್ರು. ಅದು ಬೇಸರದ ಸಂಗತಿ ಮ್ಯಾಮ್, ಏನು ಹೇಳ್ತೀರಾ ಇದಕ್ಕೆ? ಬೇಸರದ್ದು ಅಲ್ಲ, ಐ ಥಿಂಕ್ ಅದಕ್ಕೆ ಹಲವಾರು ಕಾರಣಗಳೇ ಇರುತ್ತೆ. ಬಟ್ ಅವ್ರು ಖಂಡಿತ ನಮ್ಮ ಹಾರ್ಟಲ್ಲಿ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದೊಂದು ಸತಿ ಎಲ್ಲರೂ ಒಂದು ಕಡೆ ಇರಲ್ಲ. ತುಂಬ ಜನ ಆಚೆ ಇರ್ತಾರೆ, ಅಥವಾ ಫಾರಿನಲ್ಲಿ ಇರ್ತಾರೆ, ಅಥವಾ ಅವ್ರು ಶೂಟಿಂಗಲ್ಲಿ ಇರ್ತಾರೆ. ಅವ್ರು ಸಡನ್ಲಿ ಬರೋದು ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ಅವ್ರಿಗೆ ಟ್ರಿಬ್ಯೂಟ್ ಮಾಡೇ ಮಾಡ್ತಾರೆ, ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಫಿಸಿಕಲಿ ಸಮ್ಟೈಮ್ಸ್ ಪಾಸಿಬಲ್ ಆಗಲ್ಲ, ಅದು ಅನಿವಾರ್ಯ ಆಗಿರಬಹುದು. ಬಟ್ ಖಂಡಿತ ಅವ್ರಿಗೆ ಎಲ್ಲರೂ ಪ್ರೀತಿಸ್ತಾರೆ. ಆ್ಯಂಡ್ ಅವ್ರಿಗೆಲ್ಲರೂ ಐ ಥಿಂಕ್ ಅವ್ರು ತುಂಬ ಪ್ರೋತ್ಸಾಹ ತುಂಬ ಜನಗೆ. ಆ್ಯಂಡ್ ಅವ್ರ ಮ್ಯೂಸಿಕ್ ಕೂಡ ಇವತ್ತು ತುಂಬ ಜನ ಕೇಳ್ತಾರೆ. ಸೊ ಖಂಡಿತ ದೇರ್ ಇಸ್ ನೋ ಡೌಟ್, ಅನ್ಡೌಟೆಡ್ಲಿ ಶಿ ಈಸ್ ಇನ್ ಅವರ್ ಹಾರ್ಟ್ಸ್ ಫಾರ್ ಶೋರ್. ಯಾ. ಮ್ಯಾಮ್, ನಿಮ್ಮ ಮಗಳು ಕೂಡ ಈ ಹಿಂದೆ ಒಂದು ಸಿನಿಮಾವನ್ನು ಮಾಡಿದ್ರು, ಹಾರರ್ ರಿಲೇಟೆಡ್ ಸಿನಿಮಾ, ದೇವಕಿ ಸಿನಿಮಾವನ್ನು ಮಾಡಿದ್ರು, ಥ್ರಿಲ್ಲರ್ ಸಿನಿಮಾವನ್ನು ಮಾಡಿದ್ರು. ಸೊ ಕಲಾವಿದರಿಗೆ ತಮ್ಮ ಮಕ್ಕಳನ್ನು ಕೂಡ ಅಂದರೆ ಅವ್ರವ್ರ ಇಂಟ್ರೆಸ್ಟ್, ಅವ್ರಿಗೆ ಆಸಕ್ತಿ ಇದ್ದರೆ ಮಾಡಲಿ ಅನ್ನುವಂಥ ಒಂದು ಆಸೆ ಇರುತ್ತೆ. ಬಟ್ ಅದು ಏನಾಗ್ಬಿಡುತ್ತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೆಪೋಟಿಸಮ್ ಅನ್ನುವಂಥ ಪದ ಕೇಳಿ ಬರುತ್ತೆ ಮ್ಯಾಮ್. ಸೊ ಅದಕ್ಕೆ ನೀವು ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಈಗ ಹೀರೋ ಮಕ್ಕಳು, ಹೀರೋಯಿನ್ಸ್ ಮಕ್ಕಳಾಗಿರ್ಬೋದು, ಅಂದರೆ ಅವ್ರ ರಿಲೇಟಿವ್ಸ್ ಸುತ್ತಮುತ್ತ ಇರೋರಾಗಿರ್ಬೋದು, ಅವ್ರುಗಳೇ ಬಂದರೆ ಬೇರೆಯವ್ರಿಗೆ ಅವಕಾಶ ಇಲ್ಲಿಂದ ಸಿಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನೆಪೋಟಿಸಮ್ ಐ ನೋ. ನನ್ನ ಮಗ ಕೂಡ ಮೂವಿ ಮಾಡ್ತಿದ್ದಾನೆ ಈಗ, ಆಯುಷ್. ದಟ್ಸ್ ನಾಟ್ ದ ಥಿಂಗ್ ಆ್ಯಕ್ಚುಲಿ. ಖಂಡಿತ ಅವ್ರಿಗೆ ಫಸ್ಟ್ ಮೂವಿ
ಅವ್ರಿಗೆ ಗುಡ್ ಸಿಕ್ಕತ್ತೆ. ಲೈಕ್ ಎಲ್ರಿಗೂ ಆಯುಷ್ ಗೊತ್ತು ಬಿಕಾಸ್ ಈಸ್ ಅವರ್ ಸನ್. ಇವಾಗ ನನಗೆ ನನ್ನ ಡಾಕ್ಟರ್ ಅವ್ರ ಮಗ ಗೊತ್ತು ಬಿಕಾಸ್ ಈಸ್ ಮೈ ಡಾಕ್ಟರ್ ಸನ್. ನಿಮಗೆ ಬಿಕಾಸ್ ಆಫ್ ಅವರ್ ಪಾಪ್ಯುಲಾರಿಟಿ, ಬಿಕಾಸ್ ಉಪಿ ಈಸ್ ಅ ಸೆಲೆಬ್ರಿಟಿ ಆರ್ ವಾಟ್ ಎವರ್. ಬಟ್ ದಟ್ ಡಸನ್ ಮೀನ್ ದಟ್ ಅವ್ನು ಸಕ್ಸಸ್ಫುಲ್ ಆಗ್ತಾನೆ, ದಟ್ ಡಸನ್ ಮೀನ್ ದಟ್ ಅವ್ನಿಗೆ ಮೂವೀಸ್ ಸಿಗುತ್ತೆ. ಅದರಿಂದ ಫಸ್ಟ್ ಮೂವಿಗೆ ಅವ್ನಿಗೆ ಒಂದು ಪರಿಚಯ ಸಿಗ್ಬೋದು, ಸೆಕೆಂಡ್ ಮೂವಿ, ಥರ್ಡ್ ಮೂವಿಗೆ. ಸೊ ಇಲ್ಲಿ ಸಸ್ಟೈನ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಬೇಕೇ ಬೇಕು. ದೇರ್ ಆರ್ ಮೆನಿ ಫೇಮಸ್ ಆ್ಯಕ್ಟರ್ಸ್, ಅವ್ರದ್ದು ಮಕ್ಕಳು ಮೂವೀಸ್ಗೆ ಬಂದಿಲ್ವ ಅಥವಾ ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ, ಅಥವಾ ದೇರ್ ಆರ್ ನಾರ್ಮಲ್ ಪೀಪಲ್ ಹೂ ಆರ್ ಮೋರ್ ಸಕ್ಸಸ್ಫುಲ್ ದ್ಯಾನ್ ಮೂವಿ ಸ್ಟಾರ್ ಮಕ್ಕಳು ಹೂ ಹ್ಯಾವ್ ಕಮ್ ಔಟ್ ಆಫ್ ನೋವೇರ್. ಉಪಿಗೆ ಏನು ಬ್ಯಾಕ್ಗ್ರೌಂಡ್ ಇತ್ತು ನೀವು ಹೇಳಿ? ಉಪೇಂದ್ರ ಅವರು ಹಾಗೆ ಬಂದಿರೋರು ಅಲ್ವಾ, ಸ್ಟ್ರಗಲ್ ಮಾಡಿ. ಹಲವಾರು ಜನಗಳೇ ಇದ್ದಾರೆ ಹಾಗೆ. ಕೆಲವ್ರಿಗೆ ಸಪೋರ್ಟಿವ್ ಫ್ಯಾಮ್ಲಿ ಸಪೋರ್ಟಿವ್ ಆಗಿ ನಾವು ನಮ್ಮ ಮಕ್ಕಳು ಯಾವುದೋ ಪ್ರೊಫೆಷನಲ್ಲಿ ಹೋಗಲಿ ಖಂಡಿತ ನಾವು ತಂದೆ ತಾಯಿ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ. ಸೊ ಅದು ಎಲ್ಲ ತಂದೆ ತಾಯಿ ಹಾಗೆ ಮಾಡ್ತಾರೆ. ನಮ್ಮ ಡ್ಯೂಟಿಯ ನಮ್ಮ ಪ್ರೀತಿ, ನಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನೆಪೋಟಿಸಮ್ ಅನ್ನೋದು ವರ್ಡ್ ಪ್ರತಿಯೊಂದು ಪ್ರೊಫೆಷನಲ್ಲಿ ಯೂಸ್ ಮಾಡ್ಬೋದು. ಆವಾಗ ಯಾವುದು ಪೈಲಟ್ ಮಗ ಪೈಲಟ್ ಆಗಿದ್ದರೆ, ಯಾವುದು ಡಾಕ್ಟರ್ ಮಗ ಡಾಕ್ಟರ್ ಆಗಿದ್ದರೆ, ಲಾಯರ್. ಬಟ್ ಮಕ್ಕಳಿಗೆ ಒಂದಂದರೆ ಜೆನೆಟಿಕಲಿ ಅವ್ರಿಗೆ ಇರ್ಬೋದು, ಒಂದಂದರೆ ಅವ್ರಿಗೆ ನಾವು ನೋಡಿ ಅವ್ರು ಇನ್ಸ್ಪೈರ್ ಆಗ್ಬೋದು. ಬಿಕಾಸ್ ಇದೇ ಚರ್ಚೆ ನಡೆಯುತ್ತೆ ಮನೆಯಲ್ಲಿ, ಇದೇ ಕೆಲಸಗಳು ನಡೆಯುತ್ತೆ ಮನೆಯಲ್ಲಿ, ಅವ್ರು ನಮ್ಮಿಂದ ಇನ್ಸ್ಪೈರ್ ಆಗಿರ್ಬೋದು. ನನ್ನ ತಮ್ಮ ಕೂಡ ಆ್ಯಕ್ಟರು, ನನ್ನ ಅಮ್ಮ ಆ್ಯಕ್ಟಿಂಗಲ್ಲಿದ್ದು. ಬಟ್ ದಟ್ ಡಸಂಟ್ ಮೀನ್ ದಟ್ ಹಾರ್ಡ್ ವರ್ಕ್ ಆ್ಯಂಡ್ ಟ್ಯಾಲೆಂಟ್ ತುಂಬ ಇಂಪಾರ್ಟೆಂಟು. ದಟ್ ಈಸ್ ವಾಟ್ ಸಸ್ಟೈನ್ಸ್ ಯು. ಸೂಪರ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದ್ರಿ. ಆ್ಯಂಡ್ ಕೊನೆಯ ಘಟ್ಟ ರ್ಯಾಪಿಡ್ ಫೈರ್. ರ್ಯಾಪಿಡ್ ಫೈರ್ ಇದೆಯಾ? ಫಟಾಫಟ್. ಓಕೆ. ಸಿನಿಮಾ ಆರ್ ಪಾಲಿಟಿಕ್ಸ್? ಸಿನಿಮಾ. ಸೂಪರ್. ಉಪ್ಪಿ ಸರ್ನ ಡೈರೆಕ್ಟರ್ ಆಗಿ ನೋಡೋಕೆ ಇಷ್ಟನಾ ಅಥವಾ ಆಕ್ಟರ್ ಆಗಿ ನೋಡೋಕೆ ಇಷ್ಟನಾ? ಹಸ್ಬೆಂಡಲ್ಲಿ ನೋಡೋಕೆ ಇಷ್ಟ. ಸೂಪರ್. ಉಪ್ಪಿ ಸರ್ ಪೊಲಿಟಿಷಿಯನ್ ಆಗೋದು ನಿಮಗೆ ಇಷ್ಟ ಇಲ್ಲ, ಹೌದಾ? ತುಂಬ ಜನ ಇದು ಕೇಳ್ತಾನೆ ಇರ್ತಾರೆ, ಯಾವಾಗ ಅವರು ಬರ್ತಾರೆ ಆ್ಯಕ್ಚುಲಿ. ಬಿಕಾಸ್ ಪ್ರಜಾಕೀಯ ತುಂಬ ಪಾಪ್ಯುಲರ್ ಆಗಿದೆ ಈಗ. ಆ್ಯಂಡ್ ಯಾಕೆ ಉಪೇಂದ್ರ ಅವರು ಪ್ರಜಾಕೀಯ ಪರವಾಗಿ ನಿಲ್ತಾ ಇಲ್ಲ ಅಂತ, ಲೈಕ್ ಫ್ರಮ್ ದಟ್. ಸೊ ನನಗೆ ಕೂಡ ಆಸೆ ಇದೆ ದಟ್ ಅವ್ರು ಬರಬೇಕು ಅಂತ. ಬಿಕಾಸ್ ಎಸ್ಪೆಷಲಿ ವಿಜಯ್ ಅವ್ರು ಬಂದಾದಮೇಲೆ ತುಂಬ ಜನ ಇನ್ನೂ ಇದು ಮಾಡ್ತಿದ್ರು. ಬಟ್ ಮುಂಚೆಯಿಂದನೇ ನಾನು ಈ ಪ್ರಜಾಕೀಯದ ಕಾನ್ಸೆಪ್ಟ್ ಬಂದಾದ್ಮೇಲೆ ನನಗೆ ಆಸೆ ದಟ್ ಅವರು ಈ ಪಾರ್ಟಿಯಿಂದ ನಿಂತ್ಕೊಳ್ಳಿ ಅಂತ. ಬಟ್ ಬಿಕಾಸ್ ಈಸ್ ಅ ವೆರಿ ಗುಡ್ ಲೀಡರ್ ಅನಿಸುತ್ತೆ. ಬಿಕಾಸ್ ಅವ್ರ ಡೈರೆಕ್ಷನ್ ಮಾಡಿದಾಗ ನಾನು ಅವ್ರನ್ನ ನೋಡಿದ್ದೀನಿ ಮನೆಯಲ್ಲಿ ಕೂಡ. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅವರಲ್ಲಿ. ಸೊ ಅವರು ಅಕಸ್ಮಾತ್ ಪ್ರಜಾಕೀಯಿಂದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಥರನೂ ಆಗಿದ್ರೂ ಒಂದು ನಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು. ಉಪ್ಪಿ ಸರ್ದು ತುಂಬ ಇಷ್ಟ ಆಗುವಂಥ 5 ಗುಣಗಳು ಹೇಳಬೇಕು. ಉಪ್ಪಿ ಸರಲ್ಲಿ 5 ಥಿಂಗ್ಸ್ ನನಗೆ ಇಷ್ಟ. ಅವರು ತುಂಬ ಸರಳ ಮನಸ್ಸು. ಆ್ಯಂಡ್ ಅದೇ ಅವ್ರ ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ಅವರು ತುಂಬ ಕಾಮ್ ಆಗಿರ್ತಾರೆ, ಯಾವುದು ಸಿಚುವೇಶನ್ ಬರಲಿ ಅವ್ರು ಜಾಸ್ತಿ ಎಕ್ಸೈಟ್ ಆಗಲ್ಲ. ಸೊ ನಾವು ಕೂಡ ಕಾಮ್ ಆಗಿಬಿಡ್ತೀವಿ ಅವ್ರನ್ನ ನೋಡಿ. ಅದ್ರ ಜೊತೆಯಲ್ಲಿ ಅವರು ತುಂಬ ಫಿಲಸಾಫಿಕಲ್ ಆ್ಯಂಡ್ ಸ್ಪಿರಿಚುವಲ್ ಆಗಿಬಿಟ್ಟಿದ್ದಾರೆ ಈಗ. ಸೊ ಪ್ರತಿಯೊಂದು ಇನ್ಸ್ಟೆನ್ಸಲ್ಲಿ ಏನೋ ಇದರಲ್ಲಿ ಒಂದು ಸ್ಪಿರಿಚುವಲ್ ಹಿಂದೆ ಒಂದು ಮೀನಿಂಗ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಲೈಕ್ ಇದು ಹಾಗೆ ತಗೋಬಾರ್ದು ನಾವು, ಖಂಡಿತ ಇದ್ರ ಹಿಂದಗಡೆ ಒಂದು ಸ್ಪಿರಿಚುವಲ್ ಏನೋ ನಾವು ಕಲಿಬೇಕಾಗಿತ್ತು ಇದರಿಂದ. ಅಥವಾ ಸೊ ಸಡನ್ ಲೈಫ್ ಏನಾದ್ರು ಆಗಿದ್ರೆ ಅಥವಾ ಏನೋ ತಪ್ಪು ನಡೆಯಿದೆ ಏನಾದ್ರು ಆಗಿದ್ರೆ ಹಿ ಆಲ್ವೇಸ್ ಟೇಕ್ಸ್ ಇಟ್ ಲೈಕ್ ದಟ್ ಇದರಿಂದ ನಾವು ಕಲಿಬೇಕಾಗಿತ್ತು ಪ್ರಿಯಾ, ಅಷ್ಟೇ ಏನೇನಿಲ್ಲ ಅವತ್ತು. ಸೊ ಅದು ಒಂದು. ಹಿ ಈಸ್ ಅ ವೆರಿ ಗುಡ್ ಫಾದರ್. ತಂದೆಯಾಗಿ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಲ್ಲೋ ಇದ್ದರೆ ಕೂಡ ಮಕ್ಕಳಿಗೆ ಫೋನ್ ಮಾಡಿ ಅವ್ರು ತಿಂದಿದ್ದಾರಾ ಇಲ್ಲೋ ಇವತ್ತು ಕೂಡ ಕೇಳ್ತಾರೆ. ಸೊ ಹಿ ಈಸ್ ಅ ವೆರಿ ಗುಡ್ ಫಾದರ್. ಅವರು ತಂದೆ ತಾಯಿಗೆ ತುಂಬ ಕೇರ್ಫುಲ್ಲಾಗಿ ನೋಡ್ತಾರೆ. ಅವ್ರ ಬಗ್ಗೆ ತುಂಬ ಈಸ್ ವೆರಿ ಥಾಟ್ಫುಲ್. ಲೈಕ್ ಅಪ್ಪ ಅಮ್ಮನ ಬಗ್ಗೆ ಈಸ್ ವೆರಿ ಥಾಟ್ಫುಲ್. ಸೂಪರ್. ಒಂದು ಇಷ್ಟ ಆಗದೆ ಇರೋ ಗುಣ? ಆಗದೆ ಇರೋದು ಅವ್ರಿಗೆ ಆಚೆ ಹೋಗೋದು ಅಷ್ಟು ಇಷ್ಟ ಇಲ್ಲ. ನಾನು ಸ್ವಲ್ಪ ಅಡ್ವೆಂಚರಸ್. ನನಗೆ ತುಂಬ ಟ್ರಾವೆಲ್ ಮಾಡಬೇಕು, ಈ ಥರ ಆ ಥರ ಅಂತ ಥಿಂಗ್ಸ್ ಮಾಡಬೇಕಂತ ತುಂಬ ಇಷ್ಟ. ಐ ಲೈಕ್ ಡೂಯಿಂಗ್ ಅಡ್ವೆಂಚರಸ್ ಥಿಂಗ್ಸ್. ಅವ್ರು ಸ್ವಲ್ಪ ಹಾಲಿಡೇಸ್ ಹೋಗಿದಾಗ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಲೈಕ್ ಹಿ ವಾಂಟ್ಸ್ ಟು ರೆಸ್ಟ್ ಇನ್ ದ ರೂಮ್. ನನಗೆ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ. ಆರಾಮಾಗಿ ರೂಮಲ್ಲೇ ಅವರು ಕಾಲ ಕಳಿಬೇಕೆಲ್ಲೋ ಆಚೆ ಹೊರಗಡೆ ಸುತ್ತಬೇಕಂತ. ಓಕೆ. ಆ್ಯಂಡ್ ಉಪ್ಪಿ ಸರ್ ಅವರ ಡೈರೆಕ್ಷನಲ್ಲಿ ಪ್ರಿಯಾಂಕಾ ಅವ್ರಿಗೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟದ ವಿಚಾರ. ಹೌದು. ನನಗೆ ಆ್ಯಕ್ಚುಲಿ ಅವ್ರ ಡೈರೆಕ್ಷನಲ್ಲಿ ನಾನು ಇದುವರೆಗೂ ಮಾಡಿಲ್ಲ, ಅವ್ರ ಜೊತೆಲಿ ಮಾಡಿದ್ದೀನಿ. ಬಟ್ ನನಗೆ ತುಂಬ ಆಸೆ ಇದೆ ಮಾಡಬೇಕಂತ. ಪ್ರೊಡಕ್ಷನ್ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಬೇರೆ ಮೂವೀಸಲ್ಲಿ. ಬಟ್ ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ. ಕಷ್ಟ ಆಗುತ್ತಾ ಸುಲಭನ ಅವ್ರ ಡೈರೆಕ್ಷನಲ್ಲಿ? ಖಂಡಿತ ಕಷ್ಟ ಆಗುತ್ತೆ. ಓಕೆ. ಸಿನಿಮಾ ಸಹವಾಸನೆ ಸಾಕಪ್ಪ ಅಂತ ಯಾವಾಗಲಾದ್ರೂ ಅನ್ಸಿರೋದುಂಟಾ ಪ್ರಿಯಾಂಕಾ ಮ್ಯಾಮ್ಗೆ? ಆ ಥರ ಇಲ್ಲ. ಸಿನಿಮಾ ಅಂದರೆ ಇಷ್ಟ, ಬಟ್ ಒಂದೊಂದ್ಸತಿ ಬ್ರೇಕ್ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸ್ವಲ್ಪ ರಿಜುವೇನೇಟ್ ಆಗಲಿ, ಏನೋ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಅನಿಸುತ್ತೆ.
ಸೊ ಈ ವರ್ಷ ಹಾಗೆ ಆಯುಷ್ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಬಟ್ ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಇದು ಒಂದು ಹೊಸ ಅನುಭವ. ಬಟ್ ಒಂದೊಂದ್ಸತಿ ಬ್ರೇಕ್ ತಗೊಳ್ಳೋಣ ಅಂತ ಅನ್ಸುತ್ತೆ, ಒಂದೇ ರೀತಿ ವರ್ಕ್ ಆಗುತ್ತೆ. ಬಟ್ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ದಟ್ ಪ್ರತಿಯೊಂದು ಮೂವಿ ಬೇರೆ ಥರ ಇಲ್ಲಿ, ಪ್ರತಿಯೊಂದು ಪಾತ್ರ ಬೇರೆ ಥರ ಇಲ್ಲಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಬೆಂಗಾಲಿ ಫಿಲ್ಮ್ ಇಂಡಸ್ಟ್ರಿ, ಯಾವುದನ್ನು ಚೂಸ್ ಮಾಡ್ತಾರೆ? ಬೋತ್ ಆರ್ ಲೈಕ್ ಮೈ ಯುನೋ ಎಲ್ಲ ಒಂದೇ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇವಾಗ ಎಲ್ಲ ಲ್ಯಾಂಗ್ವೇಜಸ್ ನಾವು ನೋಡ್ತಾನೆ ಇರ್ತೀವಿ. ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಭಾಷೆಗಿಂತ ಜಾಸ್ತಿ ಇದು ಒಂದು ವಿಜುವಲ್ ಮೀಡಿಯಮ್ ಆ್ಯಂಡ್ ವಿರ್ ಆಲ್ ಕನೆಕ್ಟೆಡ್ ಅಲ್ವಾ. ಸೊ ಎರಡೂ ನನಗೆ ತುಂಬ ಇಷ್ಟ. ಪ್ರಿಯಾಂಕಾ ಮ್ಯಾಮ್ ಮಾಡೋ ಈ ಅಡುಗೆ ಉಪ್ಪಿ ಸರ್ಗೆ ಇಷ್ಟ ಆಗಲ್ಲ ಅಂದರೆ ಅದ್ಯಾವುದು, ತುಂಬ ಇಷ್ಟ ಅಂದರೆ ಅದ್ಯಾವುದು? ಐ ಡೋಂಟ್ ನೋ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಯಾವಾಗ ಹೇಳಿಲ್ಲ ನನಗೆ. ವಾವ್. ಅವ್ರಿಗೆ ಸ್ವಲ್ಪ ಸ್ಪೈಸಿ ಮಸಾಲೆದಾರ್ ಅಡುಗೆ ಇಷ್ಟ, ನಾನು ಸ್ವಲ್ಪ ಸಪ್ಪೆ ತಿಂತೀನಿ. ಸೊ ಸ್ವಲ್ಪ ಸಪ್ಪೆ ಮಾಡಿದ್ರೆ ಇಷ್ಟಪಡಲ್ಲ. ಬಟ್ ಅದರ್ವೈಸ್ ನನಗೆ ಇಷ್ಟ ಆದ ಐ ಥಿಂಕ್ ಅವರು ನನ್ನ ರಸಮ್ ತುಂಬ ಇಷ್ಟಪಡ್ತಾರೆ, ನಾನು ಮಾಡಿರೋ ರಸಮ್. ಇಷ್ಟ ಆಗಲ್ಲ ಅಂದರೆ ಸಪ್ಪೆ ಮಾಡಿದ್ರೆ ಇಷ್ಟ ಆಗಲ್ಲ. ನಾವು ಬೆಂಗಾಲಿ ಫುಡ್ ಕೆಲವ್ರು ಸಪ್ಪೆ ಕೂಡ ಇದೆ. ಶೆದ್ದು ಅಂತ ಒಂದು ಬರುತ್ತೆ, ಅದು ಬರೀ ಬಾಯ್ಲ್ಡ್ ಇರುತ್ತೆ ಎಲ್ಲ, ಬಾಯ್ಲ್ಡ್ ದಾಲ್, ಬಾಯ್ಲ್ಡ್ ರೈಸ್, ಯುನೋ ಬಾಯ್ಲ್ಡ್. ಅದು ಅದರಲ್ಲಿ ಏನಿದೆ ಅಂತ ಕೇಳ್ತಾರೆ, ಅದು ನಮ್ಮೆಲ್ಲರಿಗೆ ತುಂಬಾ ಇಷ್ಟ. ತುಪ್ಪ ಹಾಕಿ ತಿನ್ನೋದು, ಜಸ್ಟ್ ಎಲ್ಲ ಬಾಯ್ಲ್ಡ್ ಇರುತ್ತೆ. ಬಿಸಿ ಬಾಯ್ಲ್ಡ್ ರೈಸ್ ತುಪ್ಪ ಹಾಕಿ, ಆಮೇಲೆ ಬಾಯ್ಲ್ಡ್ ದಾಲು, ಅದ್ರ ಜೊತೆಲಿ ಒಂದು ಬಾಯ್ಲ್ಡ್ ಆಲೂ ಮ್ಯಾಶ್ ಇರುತ್ತೆ ಸ್ವಲ್ಪ. ಸೊ ಅದು ಲೈಕ್ ಹೆಲ್ದಿ, ಅದರಲ್ಲಿ ಏನಿದೆ ಅಂತಾರೆ. ಓಕೆ, ಸೂಪರ್. ಇನ್ನು ನೆಕ್ಸ್ಟ್ ಉಪ್ಪಿ ಸರ್ ಸಿನಿಮಾಗೆ ಪ್ರಿಯಾಂಕಾ ಮೇಡಮ್ ಪ್ರೊಡ್ಯೂಸರ್ ಅಂತೆ, ಹೌದಾ? ಹೌದಾ ಹೌದಾ ನಾನು ಕೇಳ್ತಿದ್ದೀನಿ, ನಾನು ಕೇಳ್ತಾ ಇದ್ದೀನಿ. ಹೌದಾ? ಇಲ್ಲಪ್ಪ. ಓಕೆ, ಪ್ರೊಡಕ್ಷನ್ ಮಾಡೋಣ ಅಂತ ಆಸೆ ಇದೆ, ಬಟ್ ನೆಕ್ಸ್ಟ್ ಯಾವ್ದು ಪ್ಲಾನ್ ಮಾಡಿಲ್ಲ. ಅವ್ರು ಆಚೆ ಮೂವೀಸ್ ಮಾಡ್ತಿದ್ದಾರೆ, ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸೂಪರ್. ಆದಷ್ಟು ಬೇಗ ಹತ್ರ ಬರಲಿ ಆ ದಿನಗಳು ಅಂತ ಥ್ಯಾಂಕ್ ಯು. ಅಂಡ್ ಹೂವೆ ಹೂವೆ ಸಾಂಗ್ ಅಂತೂ ಈಗಲೂ ಕೂಡ ಎಲ್ಲರ ಬಾಯಲ್ಲೂ ಕೂಡ ಗುನುಗ್ತಾರೆ. ಮತ್ತು ಪ್ರಿಯಾಂಕಾ ಮೇಡಮ್ ಅಂತ ಹೇಳಿದ್ರೆ ನಮಗೆ ಫಸ್ಟ್ ನೆನಪಾಗೋದೆ ಹೂವೆ ಹೂವೆ ಸಾಂಗ್. ಸೊ ಒಂದ್ 2 ಸಾಲ ಹಾಡ್ಬೋದಾ ನಿಮ್ಮ ಅಭಿಮಾನಿಗೆ? ಆ ಸಾಂಗ್ ನ ಹಾಳು ಮಾಡೋಕ್ಕೆ ರೆಡಿ ಇಲ್ಲ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಪ್ಪಿ ಸರ್ ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಪ್ರೀತಿಯಿಂದ? ನಮ್ದೇ ಸಾಂಗ್ ಇದೆ ಅಲ್ವಾ, ಐ ವಾಂಟ್ ಸೀ ಮೈ ಡಾರ್ಲಿಂಗ್. ನೋ ಬೇಡ ಪ್ಲೀಸ್, ಹಾಗೆ ನಾನು ಸಿಂಗರ್ ಅಲ್ಲ, ಬಟ್ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಅಂಡ್ ಸಿನಿಮಾ ಆಗಸ್ಟ್ 7th ರಿಲೀಸ್ ಆಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆ ಯಶಸ್ಸನ್ನ ಕಾಣಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ಟಿವಿ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ.